ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಶೋಭಾ ಮೇಡಮ್? ಕಾಂಗ್ರೆಸ್ ಕಿಲ್ಲರ್ ಈ ಪೋಸ್ಟರ್ ಅನ್ನ ಹಿಡಿದು ಮತ್ತೆ ಮುಂದೆ ಬಂದ್ರು ಶೋಭಾ. ಈಗ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಾ ಇರೋ ಆರೋಪ ಏನು ಅಂತ ಗೊತ್ತಾ? ಈ ವಿಡಿಯೋ ನೋಡಿ. ನಮಸ್ಕಾರ, ATN.comಗೆ ಸ್ವಾಗತ. ನಾನು ಸಪನ. ಶೋಭಾ ಕರಂದ್ಲಾಜೆ ಈ ವ್ಯಕ್ತಿ ಮಾಧ್ಯಮಗಳ ಮುಂದೆ ಪದೇ ಪದೇ ಬರೋದಿಲ್ಲ. ಬಂದಾಗ ಅದ್ರ ಹಿಂದೆ ಒಂದೇ ಕಾರಣ ಇರುತ್ತೆ. ಅದೇನೆಂದರೆ ಹಿಂದುತ್ವದ ಕೋಮುದ್ವೇಷ. ಹೌದು, ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸಚಿವೆ ಆಗಿರೋ ಶೋಭಾ ಕರಂದ್ಲಾಜೆ ಓರ್ವ ಸಚಿವೆ ಹೇಗಿರಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಅಪರೂಪವಾಗಿ ಕಾಣಿಸ್ಕೊಳ್ಳೋ ಇವರು ಕಾಣಿಸ್ಕೊಂಡ್ರೆ ಒಂದು ರಾಜ್ಯದಲ್ಲಿ ಗಲಭೆ ನಡೆದಿರಬೇಕು. ಈ ಗಲಾಟೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿ ಮಾತ್ರ ಇರಬೇಕು. ಆಗ ಮಾತ್ರ ಇವರು ಕಾಣಿಸ್ಕೊಳ್ತಾರೆ. ಅದೇ ಹಿಂದೂ ಕಿತ್ತಾಡ್ಕೊಂಡ್ರೆ, ಮುಸ್ಲಿಂ ವ್ಯಕ್ತಿ ಕಿತ್ತಾಡ್ಕೊಂಡ್ರೆ ಅಷ್ಟೇ ಯಾಕೆ, ಹಿಂದೂ ವ್ಯಕ್ತಿನೇ ಮುಸ್ಲಿಂ ಮೇಲೆ ಹಲ್ಲೆ ಮಾಡಿದ್ರೂ ಕೂಡ ಇವ್ರು ಕಾಣಿಸ್ಕೊಳ್ಳೋದಿಲ್ಲ. ಓನ್ಲಿ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿ ಇದ್ದಾಗ ಮಾತ್ರ ಇವರ ಹಾಜರಿ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಮಹಿಳಾ ರಾಜಕಾರಣಿಗಳ ಪೈಕಿ ಅತಿ ಹೆಚ್ಚು ಟ್ರೋಲ್ಗೆ, ಟೀಕೆಗೆ ಗುರಿಯಾಗೋ ಶೋಭಾ ಕರಂದ್ಲಾಜೆಯನ್ನ ಲೂಸ್ ಟಾಕ್ ಶೋಭಕ ಅಂತ ಕರೀತಾರೆ. ಕೋಮುದ್ವೇಷಕ್ಕೆ ಹೆಸರಾದ CT ರವಿ, ಬಸನಗೌಡ ಪಾಟೀಲ್ ಯತ್ನಾಳ್, ಈಶ್ವರಪ್ಪ ಸಾಲಿನಲ್ಲಿ ಮಹಿಳಾ ರಾಜಕಾರಣಿಯಾಗಿ ನಿಂತಿರೋ ಶೋಭಾ ಕರಂದ್ಲಾಜೆ ಮುಸ್ಲಿಂ ದ್ವೇಷದ ಮನಸ್ಥಿತಿಯನ್ನ ಇವರು ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಅನಗತ್ಯ ವಿವಾದಗಳಿಂದಾನೇ ಸುದ್ದಿಯಾಗಿರೋ ಇವರು ಇದೀಗ ಮತ್ತೆ ಸುದ್ದಿಯಾಗಿದ್ದಾರೆ. ಅದು ಕೂಡ ಅವರೇ ಬಿಡುಗಡೆ ಮಾಡಿರೋ ಪೋಸ್ಟರ್ನಿಂದ. ಹೌದು, ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ಶುಕ್ರವಾರ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ, ಮಹಿಳೆಯರ ಕೊಲೆ, ಬಾಲಕಿಯರ ಮೇಲಿನ ಅತ್ಯಾಚಾರ ನಿರಂತರವಾಗಿ ನಡೀತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿ ಪೋಸ್ಟರ್ ಒಂದನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಆ ಪೋಸ್ಟರ್ ಮೇಲೆ ಕಿಲ್ಲರ್ ಕಾಂಗ್ರೆಸ್ ಅಂತ ಬರೆಯಲಾಗಿದೆ. ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಲ್ಲಿ 1800ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ದೌರ್ಜನ್ಯ ಆಗಿದೆ. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿನೇ ಬಲೂನ್ ಮಾರಾಟಕ್ಕೆ ಅಂತ ಬಂದ ಬಾಲಕಿಯ ಮೇಲೇನೆ ಅತ್ಯಾಚಾರ, ಕೊಲೆ ಆಗಿದೆ. ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ನಡೀತು. ಸರ್ಕಾರ ಬಂದ ಕೂಡಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಬೆಳಗಾವಿ ನಗರದಲ್ಲೇನೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ನಡೆದಿತ್ತು ಅಂತ ಹೇಳಿದ್ದಾರೆ. ಮುಂದುವರೆದು, ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ಲವಾಗಿದೆ. ನೀವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ, ಆದರೆ ಮಹಿಳಾ ರಕ್ಷಣೆ ನಿಮ್ಮ ಆದ್ಯತೆ ಆಗಿರಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಒತ್ತಾಯ ಮಾಡಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ಬೆಂಗಳೂರಿನಲ್ಲಿ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಮೂಡಬಿದಿರೆಯ ಉಪನ್ಯಾಸಕರು ಬೆಂಗಳೂರಿಗೆ ವಿದ್ಯಾರ್ಥಿನಿಯನ್ನ ಕರೆದುಕೊಂಡು ಬಂದು ಅತ್ಯಾಚಾರ ಮಾಡ್ತಾರೆ. ಮಲತಂದೆ ತನ್ನ ಮಗಳ ಮೇಲೆ ಮಾಡ್ತಾನೆ. ಕೆಲಸ ಹುಡ್ಕೊಂಡು ಬಂದ ಬಿಹಾರದ ಕುಟುಂಬ, ಒಡಿಶಾದ ಕುಟುಂಬದ ಮಕ್ಕಳು ಓಡಾಡ್ತಾ ಇದ್ರೆ ಅವರನ್ನ ಎತ್ತಿಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾರೆ. ಕರ್ನಾಟಕ, ಬೆಂಗಳೂರಿನಲ್ಲಿ ಈ ಧೈರ್ಯ ಹೇಗೆ ಬಂತು? ಇದಕ್ಕೆಲ್ಲ ಸರ್ಕಾರ ಸತ್ತಿರೋದೇ ಇದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಕೊಡ್ತಾರೆ. ಗೃಹ ಸಚಿವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ರಾಜ್ಯದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಭೆ ನಡೆಸ್ತಾರೋ ಅನ್ನೋದು ಕೂಡ ಗೊತ್ತಿಲ್ಲ. ಗೃಹ ಸಚಿವರು ವಿವಿಧ ಜಿಲ್ಲೆಗಳಲ್ಲಿ SP ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸಬೇಕು. ಕಾನೂನು ಸುವ್ಯವಸ್ಥೆಯ ಪರಿಶೀಲನೆಯನ್ನ ಮಾಡಬೇಕು. ಆದರೆ ಇವರು ಬೆಂಗಳೂರನ್ನ ಬಿಟ್ಟು ಹೊರಟ್ರೆ ತುಮಕೂರು ಅನ್ನುವಂತಿದೆ ಅಂತ ಆಕ್ಷೇಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಹೆಲಿಕಾಪ್ಟರ್ನಲ್ಲೇ ಹೋಗ್ತಾರೆ. ಅವರಿಗೆ ಭೂಮಿಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. DK ಶಿವಕುಮಾರ್ ಅವರ ರಾಜಕಾರಣ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತ ತಿರುಗ್ತಾ ಇದೆ. ಬೇಗ CM ಆಗಲೇಬೇಕು ಅನ್ನೋದು ಬಿಟ್ಟರೆ ಅವ್ರ ತಲೆಯಲ್ಲಿ ಇನ್ನೇನೂ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ಸೊ ಇದಿಷ್ಟು ಶೋಭಾ ಕರಂದ್ಲಾಜೆ ಅವರು ಮಾತನಾಡಿರೋ ಮಾತುಗಳು. ನೋಡಿದ್ರಲ್ಲ, ಶೋಭಾ ಕರಂದ್ಲಾಜೆ ಅವರು ಈಗ ಎತ್ತಿರೋ ವಿಷಯ, ಅವರು ಮಾತಾಡ್ತಾ ಇರೋ ವಿಷಯ ನಿಜಕ್ಕೂ ಕೂಡ ಸರಿಯಾಗಿಯೇ ಇದೆ. ಅತ್ಯಾಚಾರದ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ಈಗಲಾದರೂ ಮಾತಾಡ್ತಾ ಇದ್ದಾರಲ್ಲ, ಅದು ಒಂದೇ ಖುಷಿ ಈಗ. ಆದರೆ ಈಗ ಇವರು ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಇರುವಾಗ ಇದೇ ಮಾತುಗಳನ್ನು ಈ ಹಿಂದೆ ಯಾಕೆ ಮಾತಾಡಲಿಲ್ಲ? ಆಗ ಎಲ್ಲಿ ಹೋಗಿದ್ರಿ? ಈಗ ಇಲ್ಲಿ ಮಾತಾಡೋದ್ರಲ್ಲಿಯೂ ಕೂಡ ನೀವು ಕೆಲವು ವಿಷಯಗಳನ್ನು ಮುಚ್ಚಿಟ್ಟು ರಾಜಕೀಯವಾಗಿ ನೀವು ಮಾತಾಡ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಾಯಿದೆ. ಅಂದಹಾಗೆ 2 ತಿಂಗಳ ಹಿಂದೆ ಪುತ್ತೂರಿನಲ್ಲಿ ಭಾರಿ ಸದ್ದನ್ನ ಮಾಡಿದ್ದ ಪುತ್ತೂರು ನಗರಸಭಾ ಸದಸ್ಯ PG ಜಗನ್ನಿವಾಸ್ ರಾವ್ ಇವರ ಪುತ್ರ ಮುರಳೀಕೃಷ್ಣ J. ರಾವ್ನ ಲವ್ ಸೆಕ್ಸ್ ದೋಖಾ
ಈ ಪ್ರಕರಣದ ಬಗ್ಗೆ ಯಾಕೆ ನೀವು ಬಾಯಿನೇ ಬಿಟ್ಟಿಲ್ಲ? ಮಾಧ್ಯಮಗಳು ಕೂಡ ಇವರ ಬಾಯಿಗೆ ಮೈಕನ್ನು ಯಾಕೆ ಹಿಡಿದಿಲ್ಲ? ತನ್ನದೇ ತಾಲೂಕಿನಲ್ಲಿ ಹಿಂದೂ ಯುವತಿಗೆ ದ್ರೋಹ ಆಗಿದೆ. ಆ ಕುಟುಂಬದ ಜೊತೆಗೆ ಯಾವೊಬ್ಬ BJP ನಾಯಕರು ಕೂಡ ನಿಂತಿಲ್ಲ. ಒಬ್ಬ ಹೆಣ್ಣಾಗಿ ಶೋಭಾ ಅವರು ಆ ಯುವತಿಗೆ ಧೈರ್ಯ ತುಂಬೋ ಕೆಲಸ ಮಾಡಲಿಲ್ಲ. ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋ ಕಾಳಜಿ ಕೇಂದ್ರ ಸಚಿವೆ ಆಗಿರೋ ಹಿಂದೂಗಳ ಮಾನ ಪ್ರಾಣ ಎಲ್ಲ ರಕ್ಷಣೆ ಮಾಡೋ ಬಗ್ಗೆ ಭಾಷಣವನ್ನ ಬಿಗಿಯೋ ನಿಮಗೆ ಯಾಕಿಲ್ಲ? ಈಗ ಪೋಸ್ಟರನ್ನ ಹಿಡಿದುಕೊಂಡು ಬಂದ ನೀವು ಆಗ ಎಲ್ಲಿ ಹೋಗಿದ್ರಿ? ಇನ್ನೂ ಸ್ವಲ್ಪ ನಾವು ಹಿಂದೆ ಹೋದ್ರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ BJP ಶಾಸಕ ಮುನಿರತ್ನ ಎರಡೆರಡು ಅತ್ಯಾಚಾರ ಪ್ರಕರಣಗಳಲ್ಲಿ ಬಂಧನ ಆದಾಗಲೂ ಕೂಡ ಶೋಭಾ ಅವರೇ ನೀವು ಮಾತಾಡಲಿಲ್ಲ. ಯಾಕೆ? ಮಾಧ್ಯಮಗಳು ಈ ಬಗ್ಗೆ ಇವ್ರ ಹತ್ರ ಒಪಿನಿಯನ್ ತಗೊಳ್ಳೋಕ್ಕೆ ಮೈಕನ್ನು ಕೂಡ ಹಿಡಿಲಿಲ್ಲ. ಮುನಿರತ್ನ ತನ್ನ ಕ್ಷೇತ್ರದ HIV ಸೋಂಕಿತ ಮಹಿಳೆಯರನ್ನ ಬಳಸಿ ಹನಿ ಟ್ರ್ಯಾಪ್ ಮಾಡಿದ್ದು, ಮಾರಕ ರೋಗವನ್ನು ಹರಡಿದ್ದು, ಹಲವರ ಸಾವಿಗೆ ಕಾರಣವಾಗಿದ್ದು ಎಂತಹ ಘನ ಘೋರ ಕೃತ್ಯ ಇದು. ಈ ಬಗ್ಗೆ ಶೋಭಾ ಮೇಡಮ್ ಒಬ್ಬ ಹೆಣ್ಣಾಗಿ ಇದನ್ನು ಆಗ ಖಂಡಿಸಬೇಕಾಗಿತ್ತಲ್ವಾ? ಆದರೆ ಯಾಕೆ ಏನನ್ನು ಕೂಡ ಮಾತಾಡಲಿಲ್ಲ? ಈಗಲೂ ಕೂಡ ಈ ಬಗ್ಗೆ ಮಾತಾಡಬಹುದು, ಆದರೂ ಕೂಡ ಮಾತಾಡ್ತಾ ಇಲ್ಲ. ಇದೇ ಏಪ್ರಿಲ್ನಲ್ಲಿ ಮಂಗಳೂರಿನಲ್ಲಿ ಉತ್ತರ ಭಾರತದ ಕೂಲಿ ಕಾರ್ಮಿಕ ಯುವತಿಯೊಬ್ಬಳ ಸಾಮೂಹಿಕ ಅತ್ಯಾಚಾರ ನಡೆದು 3 ಸ್ಥಳೀಯ ಹಿಂದೂ ಯುವಕರ ಬಂಧನ ಆಗಿದೆ. ಹೊರ ರಾಜ್ಯದ ಯುವತಿಯ ಮೇಲೆ ಹಾಡಹಗಲೇ ಸಾಮೂಹಿಕ ಅತ್ಯಾಚಾರ ನಡೆದಿರೋದು ತನ್ನ ಜಿಲ್ಲೆಗೆ ಕಳಂಕ ಅಲ್ವಾ? ಈ ಪ್ರಕರಣದ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ಈ ಕೃತ್ಯವನ್ನ ಖಂಡಿಸಲಿಲ್ಲ, ಯಾವುದೇ ಹೇಳಿಕೆಯನ್ನು ಕೂಡ ನೀಡಲಿಲ್ಲ. ಯಾಕೆ? ಇನ್ನು ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ BJP ಮುಖಂಡ CT ರವಿ ಒಂದಲ್ಲ 7 ಬಾರಿ ವೇಶ್ಯೆ ಅಂತ ನಿಂದಿಸಿದಾಗ ಕೇಂದ್ರ ಸಚಿವೆಯವರು ಎಲ್ಲಿ ಹೋಗಿದ್ರಿ? ಸ್ವತಃ ಒಬ್ಬ ರಾಜಕಾರಣಿಯಾಗಿ ಶೋಭಾ ಕರಂದ್ಲಾಜೆ ಅವರೇ ಮತ್ತೊಬ್ಬ ನಾಯಕಿಗಾದ ಅವಮಾನಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ. ಯಾಕೆ ಅಂದರೆ ಆಕೆಯಲ್ಲಿ ಸ್ತ್ರೀ ಸಹಜ ಸಂವೇದನೆ, ಮನುಷ್ಯತ್ವ ಸತ್ತು ಹೋಗಿದೆ ಅನ್ನೋದು ಅರ್ಥ ಅಲ್ವಾ? ಇನ್ನು ಕನ್ನಡದ ಕೀರ್ತಿ ಪತಾಕೆಯನ್ನು ವಿಶ್ವಮಟ್ಟದಲ್ಲಿ ಹಾರಿಸಿದ ಕನ್ನಡ ಕೃತಿಗೆ ಮೊದಲ ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟ ಬಾನು ಮುಷ್ತಾಕ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ದಸರಾ ಉದ್ಘಾಟನೆ ಮಾಡೋದನ್ನ ವಿರೋಧ ಮಾಡಿ ದೇಶದಲ್ಲಿ ತನ್ನ ಮುಸ್ಲಿಂ ದ್ವೇಷವನ್ನ ಶೋಭಾ ಅವರೇ ಜಗಜ್ಜಾಹೀರು ಮಾಡಿದ್ದೀರಿ. ಇನ್ನೊಂದು ಗಮನಾರ್ಹವಾದ ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ 2012ರಲ್ಲಿ ಶೋಭಾ ಕರಂದ್ಲಾಜೆ ರಾಜ್ಯದಲ್ಲಿ ಸಚಿವೆ ಆಗಿದ್ರು. ಸಚಿವೆ ತಮ್ಮದೇ ಊರಿನಲ್ಲಿ ಎಳೆಯ ವಯಸ್ಸಿನ PUC ವಿದ್ಯಾರ್ಥಿನಿ ಸೌಜನ್ಯಳನ್ನ ಅದೇ ಊರಿನ ಕಾಮುಕರು ಸಾಮೂಹಿಕ ಅತ್ಯಾಚಾರಗೈದು ದೇಹವನ್ನು ಛಿದ್ರಗೊಳಿಸಿ ಹೊಳೆ ಬದಿಯಲ್ಲಿ ಎಸೆದು ಹೋದಾಗ ಇವರು BJP ಸರ್ಕಾರದ ಯಡಿಯೂರಪ್ಪ ಮಂತ್ರಿಮಂಡಲದಲ್ಲಿ ಇಂಧನ ಸಚಿವೆ ಆಗಿದ್ರು. ಸೌಜನ್ಯ ಕೂಡ ಒಬ್ಬ ಬಡ ಒಕ್ಕಲಿಗರ ಮನೆ ಮಗಳು. ಶೋಭಾ ಕೂಡ ಅದೇ ಊರಿನ ಬಡ ಒಕ್ಕಲಿಗ ಕುಟುಂಬದ ಮಗಳು. ಆದರೆ ತಮ್ಮದೇ ಜಾತಿಯ ತಮ್ಮದೇ ಊರಿನ ಬಡ ಹೆಣ್ಣು ಮಗಳಿಗೆ ಆದ ಆ ಪರಿಸ್ಥಿತಿಗೆ ಶೋಭಾ ಅವರು ಹೆಣ್ಣಾಗಿ ಮರಗಲಿಲ್ಲ. ಆ ಕುಟುಂಬ 13 ವರ್ಷಗಳಿಂದ ನ್ಯಾಯಕ್ಕಾಗಿ ಅಲೆದಾಡ್ತಾ ಇದೆ. ಆ ತಾಯಿಯ ನೋವನ್ನ ಇವರು ಆಲಿಸಲಿಲ್ಲ. ಆ ಮನೆಗೆ ಒಮ್ಮೆಯೂ ಕೂಡ ನೀವು ಭೇಟಿಯನ್ನ ನೀಡಲಿಲ್ಲ. ಯಾಕೆ? ರಾಜ್ಯದಲ್ಲಿ ಹಿಂದೂ ಯುವಕರಿಂದ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾದಾಗ ಮಾತಾಡದೇ ಇರೋ ಶೋಭಾ ಕರಂದ್ಲಾಜೆ ಅವರೇ ಈಗ ನೀವು ಪೋಸ್ಟರ್ ಅನ್ನ ಹಿಡಿದಿದ್ದೀರಿ. ಎಲ್ಲಿ BJP ನಾಯಕರಿಗೆ ಮುಖಭಂಗ ಮುಜುಗರ ಆಗುತ್ತೋ ಅಂತಹ ಪ್ರಕರಣಗಳಲ್ಲಿ ಶೋಭಾ ಕರಂದ್ಲಾಜೆ ಆಗಲಿ ಅಥವಾ BJPಯ ನಾಯಕರಾಗಲಿ ಯಾರೂ ಕೂಡ ಮಾತಾಡೋದಿಲ್ಲ. ಅವರ ಮುಖಕ್ಕೆ ಮಾಧ್ಯಮಗಳು ಕೂಡ ಮೈಕನ್ನ ಹಿಡಿಯೋದಿಲ್ಲ. ಇಷ್ಟು ರಾಜ್ಯದಲ್ಲಿ ನಡೆದ ಅತ್ಯಾಚಾರಗಳ ಬಗ್ಗೆ ಮಾತನಾಡದ 13 ವರ್ಷಗಳು ಕಳೆದ್ರೂ ಆರೋಪಿ ಯಾರು ಅನ್ನೋ ಬಗ್ಗೆ ತಿಳಿಯದೇ ಇರೋ ಈ ಪ್ರಕರಣ, ಮತ್ತೆ ತಮ್ಮದೇ ಪಕ್ಷದ ಮುಖಂಡನ ಮಗ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಸಿಕ್ಕಿ ಹಾಕಿಕೊಂಡ ಬಗ್ಗೆ ಸ್ವತಃ ತಮ್ಮ ಪಕ್ಷದ ಮುಖಂಡ BS ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿರೋ ಬಗ್ಗೆ ಮಾತನಾಡದೇ ಇರೋ ಶೋಭಾ ಕರಂದ್ಲಾಜೆ ಅವರು ಈಗ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ. ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಯ ಈ ಕೋಮುವಾದಿ ನಾಟಕವನ್ನ ಜನರು ತುಂಬಾನೇ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಸೇರಿದಂತೆ ಎಲ್ಲರಿಗೂ ಕೂಡ ಇವರು ತಕ್ಕ ಪಾಠವನ್ನ ಕಲಿಸ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.